बोलो भारत माता की, जेडीएस पार्टी की। ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ಜನತಾದಳದ ಅಧ್ಯಕ್ಷರು ಆದಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಶಾರದಾ ಪೂರೇನಾಯ್ಕರವರೇ, ಜಿಲ್ಲಾ ಜನತಾದಳದ ಅಧ್ಯಕ್ಷರಾದಂತಹ ಕಡಿದಾಳ್ ಗೋಪಾಲ್ರವರೇ, ನಮ್ಮ ಆತ್ಮೀಯರು ಹಿರಿಯರು ಆದಂತಹ ವಿಧಾನ ಪರಿಷತ್ತಿನ ಸದಸ್ಯರು, ಹಿರಿಯ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಭೋಜೇಗೌಡ್ರೆ, ವೇದಿಕೆ ಮೇಲೆ ಇರುವ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮುಖಂಡರುಗಳೇ, ನಾಯಕ ಮಿತ್ರರೇ, ಮಹಿಳಾ ರಾಜ್ಯ ಅಧ್ಯಕ್ಷೆಯಾದಂತಹ ರಶ್ಮಿ ಗೌಡರವರೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜೆಡಿಎಸ್ ಪಕ್ಷದ ಮುಖಂಡರುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ, ಮತ್ತು ಹೊಸದಾಗಿ ನಮ್ಮ ಪಕ್ಷವನ್ನ ಸೇರ್ಲಿಕ್ಕೆ ಬಂದಿರುವಂತಹ ಎಲ್ಲ ಗೌರವಾನ್ವಿತ ಬಂಧು ಮಿತ್ರರೇ, ಇವತ್ತಿನ ಒಂದು ಸಂದರ್ಭಕ್ಕೆ ಏನು ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ, ನಾಡಿನಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜನರೊಂದಿಗೆ ಜನತಾದಳ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಅತ್ಯಂತ ಅವಶ್ಯಕವಾದದ್ದು. ಯಾಕಪ್ಪ ಅಂತಂದ್ರೆ, ನಿಮಗೆಲ್ಲರಿಗೆ ಕೂಡ ಗೊತ್ತಿದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾನು ದೇವರಾಜ ಅರಸರಿದ್ದಂಗೆ ಸಾಮಾಜಿಕ ಕ್ರಾಂತಿಯನ್ನ ಮಾಡ್ತೇನೆ, ಬಡವರನ್ನ ಮೇಲೆತ್ತುತ್ತೇನೆ ಅಂತ ಹೇಳ್ತಾ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲೋ ಇದೆ. ಇವತ್ತು ಬಡವರ ಉದ್ಧಾರ ಆಗ್ತಿಲ್ಲ, ಬಡವರು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗಿದೆ. ಸಾಮಾಜಿಕ ಕ್ರಾಂತಿ ಮಾಡ್ತೀನಿ ಅನ್ನೋ ಮಾತು ಬರೀ ಮಾತಾಗಿ ಉಳಿದಿದೆ. ಬಡವರ ಮೇಲೆತ್ತೋ ಕೆಲಸ ಖಂಡಿತ ಆಗ್ತಿಲ್ಲ. ಅಭಿವೃದ್ಧಿ ರಾಜ್ಯದಲ್ಲಿ ಶೂನ್ಯ. PWD ಇರಿಗೇಷನ್ ಇಲಾಖೆಗಳಲ್ಲಿ ಟೆಂಡರ್ ಕರೆದ್ರೆ ಯಾವ ಕಾಂಟ್ರಾಕ್ಟರು ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ ರಾಜ್ಯದಲ್ಲಿ. ಕಾರಣ ಏನಪ್ಪಾ ಅಂತಂದ್ರೆ ಹಳೆ ಪೇಮೆಂಟ್ಗಳಾಗ್ತಾ ಇಲ್ಲ. ಇದೆಲ್ಲವನ್ನ ನೋಡಿದ್ರೆ ಅಭಿವೃದ್ಧಿ ಅನ್ನೋದು ಝೀರೋ. ಇಂಥ ಒಂದು ಸಂದರ್ಭದಲ್ಲಿ ಇದು ಸಾಮಾಜಿಕ ಕ್ರಾಂತಿಯೋ ಅಥವಾ ಭ್ರಾಂತಿಯೋ ಅಂತ ಅನ್ನಿಸ್ತಾ ಇದೆ. ಸಾಮಾಜಿಕ ಕ್ರಾಂತಿಯೋ ಸಾಮಾಜಿಕ ಭ್ರಾಂತಿಯೋ ಅನ್ನೋದು ಅವರ ನಡತೆಯಿಂದಲೇ ಕಾಣ್ತಾ ಇದೆ. ನಾವು ನೀವೆಲ್ಲರೂ ಕೂಡ ಟಿವಿಯಲ್ಲಿ ನೋಡಿದ್ದೀವಿ. ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮೈಸೂರಿನಲ್ಲಿ ಇವರ ಇಬ್ಬರ ಕುರ್ಚಿ ಕಿತ್ತಾಟ ಎಲ್ಲಿ ತನಕ ಬಂದಿದೆ ಅಂತಂದ್ರೆ, KPCC ಅಧ್ಯಕ್ಷರಿಗೇನೆ ಸ್ವಾಗತ ಹೇಳಲಿಕ್ಕೆ ತಯಾರಿಲ್ಲ ಮುಖ್ಯಮಂತ್ರಿಗಳು. ಅದಾಯ್ತು, ನಿನ್ನೆ ತಾನೇ ನೋಡ್ತಾ ಇದ್ವಿ, ನಮ್ಮ ರಾಜ್ಯದ ಆಹಾರ ಸಚಿವರು ಮುನಿಯಪ್ಪನವರು, ಅವರಿಗೆ ಕಾರ್ನಲ್ಲೇ ಕುತ್ಕೊಂಡು ಗದರಿಸ್ತಾರೆ. ಅವರು ಓಡೋಗಿ, ಇವ್ರು ಗದರಿಸಿದಕ್ಕೆ ಓಡೋಗಿ ಅವ್ರ ಕಾರಲ್ಲಿ ಕುತ್ಕೋತಾರೆ. ಈ ಕುರ್ಚಿ ಕಿತ್ತಾಟ ನಡೀತಿರೋದು ನೋಡ್ರೆ ನಿಜಕ್ಕೂ ರಾಜ್ಯದಲ್ಲಿ ಸಾಮಾಜಿಕ ಭ್ರಾಂತಿಯನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ, ಪ್ರಾದೇಶಿಕ ಪಕ್ಷ, ಎರಡೂ ಪಕ್ಷಗಳ ವಾತಾವರಣ ನಿಮ್ಮೆಲ್ಲರಿಗೆ ಗೊತ್ತಿದೆ. ನೀವೆಲ್ಲ ಬಂದಿರುವಂಥವ್ರು ನಮ್ಮ ಪಕ್ಷದ ನಾಯಕರಲ್ಲಿ. ನೀವೆಲ್ಲರೂ ಕೂಡ ಇವತ್ತು ನಮ್ಮ ನಿಖಿಲಣ್ಣವ್ರು ಏನು ಬಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ಅವರು ಒಂದು ಮಿಸ್ ಕಾಲ್ ಕೊಡೋ ಮುಖಾಂತರ ಮೆಂಬರ್ಶಿಪ್ ಅನ್ನ ಮಾಡುವಂತಹ ಏನು ಕಾರ್ಯಕ್ಕೆ ಪ್ರಾರಂಭ ಮಾಡ್ತಾರೆ, ಅದನ್ನ ನಾವು ಇವತ್ತಿಂದನೇ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ, ಇಡೀ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಯಾರ್ಯಾರಿದ್ದಾರೆ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ಯಾಕೆಂದ್ರೆ ಇಲ್ಲಿ ಬಂದಿರೋರಿಗೆ ರಾಜ್ಯ ತುಂಬಾ ಸಂಬಂಧಿಕರು ಇರ್ತಾರೆ, ಜಿಲ್ಲೆ ತುಂಬಾ ಸಂಬಂಧಿಕರು, ಸ್ನೇಹಿತರು, ಬಂಧು ಬಳಗ ಇರ್ತಾರೆ. ಅವರೆಲ್ಲರಿಗೂ ಕೂಡ
ಇವತ್ತು ಏನು ಮಿಸ್ ಕಾಲ್ ಕೊಟ್ಟು ನಮ್ಮ ಪಕ್ಷಕ್ಕೆ ಮೆಂಬರ್ಗಳನ್ನಾಗಿ ಮಾಡುವಂಥ ಕೆಲಸಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ. ಸಾಗರೋಪಾದಿಯಲ್ಲಿ ನೀವು ಪಕ್ಷವನ್ನು ಬೆಂಬಲಿಸಿ ಇಲ್ಲಿ ಬಹಳಷ್ಟು ಜನ ನಾಯಕರು ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿತಾ ಇರೋರು ಇವತ್ತು ನಿಖಿಲಣ್ಣವರ ಮತ್ತು ದೇವೇಗೌಡರ ಮಾರ್ಗದರ್ಶನದ ಕುಮಾರಣ್ಣವರ ನಾಯಕತ್ವದ ಜಾತ್ಯತೀತ ಜನತಾದಳಕ್ಕೆ ಸದಸ್ಯರಾಗಲಿಕ್ಕೆ ಬಂದಿದ್ದೀರಾ ಹೊಸದಾಗಿ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತಿಸುತ್ತಾ ಈ ಸಾಮಾಜಿಕ ಭ್ರಾಂತಿಯನ್ನು ಇವರು ಮಾಡ್ತಾ ಇರುವಂಥ ವಾತಾವರಣವನ್ನು ಹೋಗಲಾಡಿಸ್ಬೇಕಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ಏನು ಇಂದಿನ ದಿನಗಳಲ್ಲಿ ರೈತರ ಸಾಲ ಮನ್ನಾ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಕುಮಾರಣ್ಣ. ಮತ್ತೊಮ್ಮೆ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡುವಂತಹ ಕೆಲಸ ನಿಮ್ಮಿಲ್ಲಿಂದ ಪ್ರಾರಂಭ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ತಡವಾಗಿದೆ, ಅಣ್ಣವರು ಮತ್ತೆ ಭದ್ರಾವತಿ ಕೂಡ ಹೋಗಬೇಕಾಗಿದೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ಬಹಳ ವಿವರವಾಗಿ ನಿಮ್ಮೆಲ್ಲರಿಗೂ ಕೂಡ ಮಾತನಾಡೋಕ್ಕೆ ತಯಾರಿದ್ದಾರೆ, ಮಾತಾಡ್ತಾರೆ. ನೀವೆಲ್ಲ ಬಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜನತಾದಳ, ಜೈ JDS. ದಯವಿಟ್ಟು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರೈತರ ಜೀವನಾಡಿ